ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಏನು ಸುಳ್ಳು ಹೇಳ್ಬಿಟ್ಟು ರಾತ್ರಿ 12 ಗಂಟೆಯಲ್ಲಿ ಯಾವ್ದೋ ಕಾರ್ಡ್ ಕೊಟ್ಬಿಟ್ಟು ಗೆದ್ದಂಗಲ್ಲ ಬಾಲಕೃಷ್ಣ. ನೀನ್ ಗೆದ್ದಂಗೆನೆ ನಿಮ್ಮ ಸೋಕಾಲ್ಡ್ ನಿಮ್ ನಾಯಕರು ಡಿ.ಕೆ. ಸುರೇಶ್ ಅಣ್ಣವ್ರನ್ನ ನೀವು ಗೆಲ್ಸಿದ್ರೆ ನಿನ್ನ ಒಪ್ತಿದ್ರು ಈ ಜಿಲ್ಲೆ ಜನ. ಬಿಡ ಲೀಡ್ರು ಅಂತ. ಪಾಪ ಆ ನಮ್ಮ ರಾಮನಗರ ಶಾಸಕರು ಅವ್ರು 5,000 ಬಂದು ನಿಂತ್ಕೊಂಡ್ರು, ನಿಂದು 33,000 ಹೋಯ್ತು. ಇಷ್ಟನ್ನ ಹೇಳಿ ಇನ್ನೂ ಹೇಳ್ಬೇಕಂದ್ರೆ ಬಹಳ ಇದೆ. ಹೇಮಾವತಿ ವಿಚಾರದಲ್ಲಿ, ಹೇಮಾವತಿ ನದಿ ನೀರನ್ನು ತಂದ ವಿಚಾರದಲ್ಲಿ ಸ್ಪಷ್ಟವಾಗಿ ನಿಂದೇನಾದ್ರೂ ಒಂದೇ ಒಂದು ಗುಂಪಿನಷ್ಟು ನಿಂದೇನಾದ್ರೂ ಇದ್ರೆ ಸ್ಪಷ್ಟಪಡಿಸು. ನಾನು ಎಲ್ಲಾ ದಾಖಲೆಯನ್ನು ತರ್ತೀನಿ, ಅಡಿಯಿಂದ ಮುಡಿವರೆಗೂ ಅಂತ ನಾನು ಹೇಳಿದ್ದೀನಿ. ಎಲ್ಲ ನಾನೇ ಮಾಡೋದು. ಯಾರ್ಯಾರು ಕಾಲು ಹಿಡಿದಿದ್ದೀನಿ, ಯಾರ್ಯಾರ ಹತ್ರ ಹೋಗಿ ಭಿಕ್ಷೆ ಬೇಡಿದ್ದೀನಿ, ಈ ಯೋಜನೆ ತರಕ್ಕೆ ಹಿಂಗೆ DPR ಮಾಡಿಸ್ದೆ, ಕ್ಯಾಬಿನೆಟ್ ಅಪ್ರೂವಲ್ ಹೆಂಗಾಯ್ತು, ಮತ್ತೆ ಈ ಕ್ಯಾಬಿನೆಟ್ ಅಪ್ರೂವಲ್ ಆದ್ಮೇಲೆ ಈ ಯೋಜನೆಗೆ ಟೆಂಡರ್ ಹೆಂಗ್ ಮಾಡಿಸ್ತೋ, ಟೆಂಡರ್ ಪಾರ್ಟಿಸಿಪೇಟ್ ಮಾಡೋದನ್ನ ಕೈಕಾಲು ಹಿಡಿದು ಯಾರನ್ನೋ ಒಬ್ರು ಏಜೆನ್ಸಿ ಫಿಕ್ಸ್ ಮಾಡಿ ಕೆಲಸ ಶುರು ಮಾಡಿಸ್ತೋ. ಅವತ್ತು ತಗಾಡ್ರಿ ನೀವು. ಅವತ್ತು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ವೇದಿಕೆಯಲ್ಲಿ ಏನಂತ ಉತ್ತರ ಕೊಟ್ರೆ, ನಿಮ್ ನೀರ್ ಬಿಡ್ಲಿಲ್ಲ ಅಂದ್ರೆ ನಿಮಗ್ ನೀರ್ ಬಿಡ್ತಾರೆ ಅಂತ. ಜನ ಮರ್ತಿದಾರಾ? 250 ಒಂದು ನಮ್ಮ ಬೈರ್ಮಂಗಲ ಟೌನ್ಶಿಪ್ ವಿಚಾರದಲ್ಲಿ ನಿನಗೆ ಏನಾದ್ರೂ ಸ್ಪಷ್ಟತೆ, ನಿನಗೆ ದಮ್ಮು, ಧೈರ್ಯ, ತಾಕತ್ತು, ಶೌರ್ಯ ಎಲ್ಲ ಇದ್ರೆ ನೀನ್ ಬೈರ್ಮಂಗಲದಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿ ನಿನ್ ಕೈಪಿಡಿನ ಬಿಡುಗಡೆ ಮಾಡಬೇಕು. ಇನ್ನೊಂದು, ಬಹಿರಂಗವಾಗಿ ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ ಕ್ಷಮೆ ಕೇಳಬೇಕು. ನಿನ್ನ ಈ ಉಡಾಫೆಗೆ, ನಿನ್ನ ಈ ಅರ್ಕಲು ಬಾಯಿಗೆ ಇಲ್ಲಿ ಯಾರು ಕಿಮ್ಮತ್ ಕೊಡೋ ಜನ ಇಲ್ಲ. ಹುಷಾರ್. ನಮ್ಮ ನಾಯಕರುಗಳ ಬಗ್ಗೆ ಮಾತಾಡ್ಬೇಕು. ನಿಮ್ಮ ನಾಯಕರ ಬಗ್ಗೆ ನಾವೇನು ಅಗ್ರವಾಗಿ ಮಾತಾಡಿದ್ರೆ ನೀನ್ ನಮಗ್ ಕೇಳು. ನಾವು ಎಲ್ಲಿರ್ತೀವೋ ಅಲ್ಲಿ ನಿಯತ್ತಾಗಿ, ನಿಂತರ ಬೆನ್ನುಗ್ ಚೂರಿ ಹಾಕೋದು, ತಲೆ ಮಾರ್ಕೊಳ್ಳೋದು, ಮೋಸ ಮಾಡೋದು, ಸರ್ಕಾರಿ ಆಸ್ತಿ ಲಪ್ಟಾಯಿಸೋದು, 600 ಕೋಟಿ ಕಳ್ಬಿಲ್ ಮಾಡಿಸೋದು, ಇವೆಲ್ಲ ನಾವು ಜೀವಮಾನದಲ್ಲಿ ಮಾಡಿಲ್ಲ. ನಾವು ಮಾಡಿದ್ರೆ ನಾವ್ ಹೆಂಗೋ ಇರ್ತಿದ್ದೋ.